ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಮಲ್ಟಿ ಟ್ಯಾಲೆಂಟೆಡ್ ಶಶಾಂಕ್ ಮಾತಾಡ್ತಾ ಇರೋದು. ಏನಿವತ್ತು ಎಕ್ಸ್ರೇ ರಿಪೋರ್ಟ್ ಇಟ್ಕೊಂಡು ಕೂತಿದ್ದಾನೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಮ್ಮ ಕ್ಲೈಂಟ್ಸ್ ಒಬ್ಬರು ಇವತ್ತು ಒಂದು ಎಕ್ಸ್ರೇ ರಿಪೋರ್ಟ್ ಕೊಟ್ಟಿದ್ದಾರೆ. ಅದು ಯಾವ ಥರ ಇದೆ, ಏನು ಕೊಟ್ಟಿದ್ದಾರೆ, ಏನು ಮಾಡಬೇಕು ಅಂತ ಕೊಟ್ಟಿದ್ದಾರೆ ಅಂತ ನೋಡೋಣ. ನಮ್ಮ ಕ್ಲೈಂಟ್ಸ್ ಅವ್ರ ನಾದಿನಿ ಮಗ ಒಬ್ಬ 10 ರೂಪೀಸ್ ಕಾಯಿನ್ ಉಂಗ್ಬಿಟ್ಟಿದ್ನಂತೆ. ಕಾಣಿಸ್ತಾ ಐತೆ 10 ರೂಪೀಸ್ ಕಾಯಿನ್ ಎಕ್ಸ್ರೇಲಿ ರಿಪೋರ್ಟ್ ಬಂದಿರೋದು ಇದು. ಅದ್ರ ಜೊತೆ 10 ರೂಪೀಸ್ ಕಾಯಿನು ಕೂಡ ಓಪನ್ ಮಾಡಿದ್ದಾರೆ, ಅದನ್ನು ಕೂಡ ಕೊಟ್ಟಿದ್ದಾರೆ. ಇವೆರಡೂ ಸೇರಿಸ್ಬಿಟ್ಟು ಅವ್ರಿಗೆ ಒಂದು ಮೆಮೊರೀಸ್ ಆಗಿ, ಏಕೆಂದರೆ ಪ್ರತಿ ಸತಿನೂ ಅದು ನುಂಗೋಕ್ಕಾಗಲ್ಲ, ಪ್ರತಿ ಸತಿನೂ ಅದನ್ನ ಆಚೆ ತೆಗಿಯೋಕ್ಕಾಗಲ್ಲ. ಅದಕ್ಕೋಸ್ಕರನೇ ಅವ್ರು ಏನು ಮಾಡಿದ್ದಾರೆ ಅಂತ ಅಂದರೆ, ಇದನ್ನ ಅವ್ರಿಗೆ ಒಂದು ಮೆಮೊರೀಸ್ ಆಗಿ ಇಟ್ಕೊಳ್ಳೋ ಥರದ್ದು ಕೀ ಚೈನ್ ಮಾಡಿಕೊಡಿ, ರೇಸಿಂಗ್ ಕೀ ಚೈನ್ ಮಾಡಿಕೊಡಿ ಅಂತ ಕೊಟ್ಟಿದ್ದಾರೆ. ಮತ್ತು ಅವ್ರದ್ದೇ ಸ್ವಂತ ಮಗ ಇಬ್ಬರು ಅಣ್ಣ ತಮ್ಮಂದಿರು ಕಿತ್ತಾಡಬೇಕಾದ್ರೆ ಒಂದು ಮೇನ್ ರೂಟ್ ಸಮೇತ ಅಲ್ಲು ಇದು ಆಚೆ ಬಂದುಬಿಟ್ಟಿದೆ, ಇಬ್ಬರು ಕಿತ್ತಾಡಿಕೊಂಡು. ಮತ್ತು ಈ ಎರಡಲ್ಲೂ ಫಸ್ಟ್ ಮಿಲ್ಕ್ ಟೀತ್ ಅಂತ ಹೇಳ್ತಾರಲ್ಲ, ಅದ್ರದ್ದು ಬಿದ್ದಿರೋದು. ಇವೆರಡೂ ಕೂಡ ಅವ್ರ ಫೋಟೋಸ್ ಹಾಕ್ಬಿಟ್ಟು ರೆಸಿನ್ ಹಾಕಿ ಕೀ ಚೈನ್ ಮಾಡಿಕೊಡಿ ಅಂತ ಕೊಟ್ಟಿದ್ದಾರೆ. ಕೀ ಚೈನ್ ಅವ್ರ ಬ್ರೇಸ್ಲೆಟ್ ಮಾಡಿಕೊಡಿ ಅಂತ ಅಂದ್ಬಿಟ್ಟು. ಸೊ ನೋಡೋಣ ಯಾವ ಥರ ಬರುತ್ತೆ ಅಂತ ಅಂದ್ಬಿಟ್ಟು. ಈಗ ನಾವು ಸ್ಕ್ಯಾನಿಂಗ್ ರಿಪೋರ್ಟು ಮತ್ತು ಅವರಿಬ್ಬರು ಫೋಟೋಸ್ನ ನಾವು ಈ ಥರ ಎಡಿಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿರ್ತೀವಿ. ಸೊ ಇವಾಗ ಇದು ಮೋಲ್ಡು, ಅದೇ ಟೀತು ಮತ್ತು ಟೀತಿಗೆ ಈ ಥರ 360 ಡಿಗ್ರಿ ಈ ಥರ 360 ಡಿಗ್ರಿ ರೊಟೇಟ್ ಆಗೋ ಥರದ್ದು ಒಂದು ಪೆಂಡೆಂಟ್ ಇದೆ. ಸೊ ಅವರು ಪೆಂಡೆಂಟಾಗಿ ರೆಡಿ ಮಾಡಿಕೊಡ್ತಾ ಇದ್ದೀನಿ. ಎರಡು ಟೀತ್ಗೂ ಇದೇ ಥರನೇ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಎಕ್ಸ್ರೇ ರಿಪೋರ್ಟು, ಸೊ ಈ ಮೋಲ್ಡ್ನ ಯೂಸ್ ಮಾಡಿ ರೆಡಿ ಮಾಡ್ತಾಯಿದ್ದೀನಿ. ಇವಾಗ ಈ ಚಾಮ್ಸ್ಗೆ ಬ್ಲ್ಯಾಕ್ ಪೇಂಟ್ ಮಾಡ್ಕೋತಾ ಇದ್ದೀನಿ ಫಸ್ಟು. ಎರಡಕ್ಕೂ ಬ್ಲ್ಯಾಕ್ ಪೇಂಟ್ ಮಾಡ್ಕೋತಾ ಇದ್ದೀನಿ. ಬಿಕಾಸ್ ಆ ವೈಟ್ ಟೀತ್ ಇರೋದ್ರಿಂದ ಬ್ಲ್ಯಾಕ್ ಆಗಿ ನಮಗೆ ಬ್ಯಾಕ್ಗ್ರೌಂಡ್ ಇದ್ದರೆ ಸೊ ಈಸಿಯಾಗಿ ನಮಗೆ ರೆಕಗ್ನೈಸ್ ಆಗುತ್ತೆ. ಸೊ 2 ಚಾಮ್ಸು ರೆಡಿ ಆಗಿತ್ತು ಬ್ಲ್ಯಾಕ್ ಕಲರ್ ಪೇಂಟ್ ಮಾಡಿ. ಇವಾಗ ನಾನು UV ರೆಸಿನ್ನ ಯೂಸ್ ಮಾಡಿ ಒಂದು ಟೀತ್ನ ಅಂಟ್ಸೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಈಗ 1 ಟೀತ್ ಸೆಟ್ ಆಗಿದೆ, ಇನ್ನೊಂದು ಟೀತ್ ರೆಡಿ ಮಾಡ್ಕೊಳ್ಳೋಣ. ಇವಾಗ ನೋಡ್ಬೋದು 2 ಟೀತ್ನೂ ಕೂಡ ಫುಲ್ಲು ಕಂಪ್ಲೀಟಾಗಿ ಸೆಟ್ ಆಗಿದೆ ನೋಡಿ. ಇವಾಗ ಹಿಂದೆ ಸೈಡಿಗೆ ಈಗ ಫೋಟೋ ಹಾಕೋ ಟೈಮು. ಈಗ ರೆಸಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ 1 ಸ್ಪೂನ್ ಸ್ವಲ್ಪ ಲೈಟಾಗಿ ಹಾಕೋಣ. ಇದು ಹಾಕ್ಕೊಂಡಾದ್ಮೇಲೆ ಎಲ್ಲ ಕಡೆನೂ ಸೆಟ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ. ಸೊ ಇದಾದಮೇಲೆ ಇದಕ್ಕೆ ಫೋಟೋಸ್ನ ಆ್ಯಡ್ ಮಾಡ್ಕೊಳ್ಳೋದಿರುತ್ತೆ.
ಫುಲ್ಲು ಎವ್ರಿ ಕಾರ್ನರ್ ನಾವು ರೆಸಿನ್ ಹಾಕೋಬೇಕು. ಇವಾಗ ಇದು ರೆಡಿ ಆಗಿದೆ. ಈಗ ಇದಕ್ಕೆ ಫೋಟೋ ಆ್ಯಡ್ ಮಾಡಬೇಕು. ಇದು ಫಸ್ಟ್ ಟೀತಿಂದು, ಇದು ಬಂದು ರೂಟ್ ಟೀತಿಂದು. ಸೊ ಇದನ್ನ ಪ್ರೆಸ್ ಮಾಡಿದ್ರೆ ಒಳಗಡೆ ಹೋಗುತ್ತೆ ಒಂದು ಸ್ವಲ್ಪ. ಇದ್ರ ಮೇಲೆ ಇದು ಮತ್ತೆ ರೆಸಿನ್ ಪೌಡರ್ ಮಾಡಬೇಕು. ಮತ್ತು ಎಲ್ಲ ಕಡೆ ಸೆಟ್ ಮಾಡಬೇಕು. ಈಗ ಇವೆರಡು ಲಾಕೆಟ್ಸ್ ರೆಡಿಯಾಗಿದೆ. ಇವಾಗ ಎಕ್ಸ್ರೇ ರಿಪೋರ್ಟಿಗೆ ರೆಸಿನ್ ಹಾಕೋಣ. ಇದು ಹಾಕಿದ್ಮೇಲೆ ಬಬಲ್ಸ್ ಇರಬಾರ್ದು ಅಂತ ಬಬಲ್ಸ್ ಫ್ರೀ ಸ್ಪ್ರೇ ಮಾಡಬೇಕು. ಇದಾದಮೇಲೆ ಇವಾಗ ಇದಕ್ಕೆ 10 ರೂಪೀಸ್ ಕಾಯಿನ ನಾನು ಪ್ಲೇಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಈ ಸೈಡ್ಸ್ಗೆ ಗೋಲ್ಡ್ ಫ್ಲೆಕ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿಗೆ. ಕೊನೆಗೂ ರೆಸಿನ್ ಹಾಕಿ 24 ಅವರ್ಸ್ ಆದಮೇಲೆ ಎಲ್ಲ ರೆಡಿಯಾಗಿದೆ. 2 ಕೀ ಚೈನು, ಒಂದು ಚೈನಿಗೆ ಲಾಕೆಟ್ ಟೈಪಲ್ಲಿ ರೆಡಿ ಮಾಡಿದ್ದೀನಿ. ಸೊ ನೋಡ್ಬೋದು ಯಾವ ಥರ ಎಷ್ಟು ಗ್ಲಾಸಿ ಆಗಿದೆ. ಇದು ಕೀ ಚೈನ್ ಆಗಿರೋದ್ರಿಂದ ಡಬಲ್ ಸೈಡ್ ಲಾಕೆಟ್ ಮಾಡಿರೋದ್ರಿಂದ ಹಿಂದೆಗಡೆ ಮಿಲ್ಕ್ ಟೀತು, ಸೊ ಮುಂದೆಗಡೆ ಫೋಟೋ ಬರುತ್ತೆ. ಇದು ಎಕ್ಸ್ರೇ ಕಾಪಿ ಕೊಟ್ಟಿರೋದ್ರಿಂದ ಎಕ್ಸ್ರೇ ರಿಪೋರ್ಟು. ಸೊ ಹಿಂದೆಗಡೆ ಅವರು 10 ರೂಪೀಸ್ ಕಾಯಿನ್ ಬರುತ್ತಲ್ಲ, 10 ರೂಪೀಸ್ ಕಾಯಿನ್ ಕೊಟ್ಟಿದ್ದಾರೆ, 10 ರೂಪೀಸ್ ಕಾಯಿನ್ ಬರುತ್ತೆ. ಇದು ಅಷ್ಟೇ ಹಿಂದೆಗಡೆ ಮೇನ್ ರೂಟಿಂದ ಅಲ್ಲಿ ಬಂದಿತ್ತಲ್ಲ, ಅಲ್ಲಿಂದು ಮತ್ತು ಹಾಗೆ ಅವ್ರದ್ದು ಫೋಟೋ. ಸೊ ಈ ಮೂರನ್ನು ಹಾಕಿ ಒಂದು ರೆಸಿನ್ ಕಿಚನ್ನ ನಮ್ಮ ಕಸ್ಟಮರ್ಗೆ ರೆಡಿ ಮಾಡಿ ಕೊಡ್ತಾ ಇದ್ದೀನಿ. ನಿಮಗೂ ಹೀಗೆ ನಿಮ್ಮ ಚಿಕ್ಕ ಪುಟ್ಟ ವಸ್ತುಗಳನ್ನ ಶೇಖರಣೆ ಮಾಡ್ಕೋಬೇಕು ಅಂತ ಆಸೆ ಇದೆಯಾ? ಅದನ್ನ ನೋಡಿದ ತಕ್ಷಣ ನಿಮ್ಮ ಮುಖದಲ್ಲಿ ನಗು ಬರಬೇಕಾ? ಹಾಗಿದ್ದರೆ ನಿಮಗೆ ಅನಿಸೋ ಚಿಕ್ಕ ಪುಟ್ಟ ವಸ್ತುಗಳನ್ನೆಲ್ಲ ನೀವು ಕೊನೆ ತನಕ ಉಳಿಸ್ಕೋಬೇಕಾದ್ರೆ ಮೇಲ್ಗಡೆ ಕಾಣೋ ನಂಬರ್ಗೆ ಕಾಲ್ ಮಾಡಿ 7022 123 940. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ.